ಸೈಲೆಂಟ್ ಸುನೀಲ ಹಾಗೂ ವಿಲ್ಸನ್ ಗಾರ್ಡನ್ ನಾಗನದ್ದೇ ದೊಡ್ಡ ಹೆಸರು. ಅಷ್ಟೇ ಅಲ್ಲದೆ ಈ ಇಬ್ಬರು ಅಷ್ಟೇ ನಟೋರಿಯಸ್ ರೌಡಿ ಶೀಟರ್ಗಳು ಕೂಡ. ಇದು ನಾವ್ ಹೇಳ್ತಿಲ್ಲ, ಅವರಿಬ್ಬರ ಕ್ರೈಮ್ ಹಿಸ್ಟ್ರಿನೇ ಹೇಳ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಈ ಹಿಂದೆ ಸೈಲೆಂಟ್ ಸುನೀಲನ ಕಾಶಾ ಶಿಷ್ಯನಾಗಿದ್ದ. ಅಲ್ಲದೆ 2017ರಲ್ಲಿ ಕಡಬಗೆರೆ ಸೀನನ ಮೇಲಿನ ಅಟ್ಯಾಕ್ ಕೇಸ್ನಲ್ಲಿ ಸೈಲೆಂಟ್ ಸುನೀಲ ಒಂಟೆ ರವಿತನ ಜೊತೆ ಇದೇ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಅವನ ಶಿಷ್ಯ ಡಬಲ್ ಮೀಟರ್ ಮೋಹನ ಸೈಲೆಂಟ್ ಸುನೀಲನ ಜೊತೆ ಅಂಧರಾಗಿ ಜೈಲ್ ಸೇರಿದ್ರು. ಕಡಬಗೆರೆ ಸೀನನ ಅಟ್ಯಾಕ್ ನಂತರ ಬೇಲ್ ಮೇಲೆ ಹೊರಬಂದಾಗ ಸುನೀಲ ಎಲ್ಲರಿಗೂ ಪಾರ್ಟಿ ಅರೇಂಜ್ ಮಾಡಿದ್ದ. ಪಾರ್ಟಿಯಲ್ಲಿ ಸುನೀಲನ ಮತ್ತೊಬ್ಬ ಶಿಷ್ಯ ಶಾಂತಿನಗರದ ಲಿಂಗ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಎಣ್ಣೆ ಮತ್ತಲಿ ಕಿರಿಕಾಗಿತ್ತು. ನಂತರ ಲಿಂಗನಿಗೆ ಹತ್ತಿರವಾಗಿದ್ದ ಸೈಲೆಂಟ್ ಸುನೀಲ ವಿಲ್ಸನ್ ಗಾರ್ಡನ್ ನಾಗನನ್ನ ದೂರವಿಟ್ಟಿದ್ದ. ಈ ಕೋಪಕ್ಕೆ ವಿಲ್ಸನ್ ಗಾರ್ಡನ್ ನಾಗ ತನ್ನ ಶಿಷ್ಯ ಡಬಲ್ ಮೀಟರ್ ಮೋಹನಿಗೆ ಲಿಂಗನನ್ನ ಮುಗಿಸೋದಕ್ಕೆ ಸುಪಾರಿ ಕೊಟ್ಟಿದ್ದ. ಅದರಂತೆ ಮೋಹನ 2020ರಲ್ಲಿ ಚನ್ನರಾಯಪಟ್ಟಣದಲ್ಲಿ ಲಿಂಗನನ್ನ ಹತ್ಯೆ ಮಾಡಿದ್ದ. ಲಿಂಗನ ಹತ್ಯೆಗೂ ಮುನ್ನವೇ ಸುನೀಲನ ಕೈಗೆ ಸಿಗದ ನಾಗ ಅಂಧರಾಗಿ ಜೈಲ್ ಸೇರಿದ್ದ. ಅತ್ತ ಲಿಂಗ ಹತ್ಯೆ ಆಗ್ತಾ ಇದ್ದಂತೆ ನಾಗನನ್ನ ಮುಗಿಸಲೇಬೇಕು ಅಂತ ಸೈಲೆಂಟ್ ಸುನೀಲನ ಹುಡುಗರು ಫಿಕ್ಸ್ ಆಗಿದ್ರು. ಈತ ಅನ್ಲಾಕ್ ಆಗ್ತಾ ಇದ್ದಂತೆ ಲಿಂಗನ ಮರ್ಡರ್ಗೆ ಫೈನಾನ್ಸ್ ಮಾಡಿದ್ದ ಮದನನ್ನ ಸೈಲೆಂಟ್ ಶಿಷ್ಯ ಮಹೇಶ್ ಕಳೆದ ಜುಲೈ 2ರಂದು ಬನಶಂಕರಿ ಬಳಿ ಹತ್ಯೆ ಮಾಡಿದ್ರು. ಇದರ ಬಳಿಕ ನಾಗನ ಶಿಷ್ಯಂದಿರು ಜುಲೈ 19ರಂದು ಕೋರಮಂಗಲದ ಯೂನಿಯನ್ ಬ್ಯಾಂಕ್ಗೆ ನುಗ್ಗಿ ಸುನೀಲನ ಶಿಷ್ಯ ಬಬ್ಲಿಯನ್ನ ಕೊಚ್ಚಿ ಕೊಲೆಗೈದಿದ್ದಾರೆ. ಮದನ್ ಹಾಗೂ ಬಬ್ಲಿ ಕೊಲೆ ಹಿಂದೆ ನಾಗ ಹಾಗೂ ಸುನೀಲನ ನಡುವೆ ಗ್ಯಾಂಗ್ ವಾರ್ ಕಾರಣ ಅನ್ನೋದು ತಿಳಿತಿದ್ದಂತೆ ಪೊಲೀಸರು ಮತ್ತೆ ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗನಿಗೆ ಈಗಾಗಲೇ ಸಿಸಿಬಿ ಪೊಲೀಸರು ಒಂದು ಸುತ್ತಿನ ವಿಚಾರಣೆ ನಡೆಸಿದ್ರೆ, ಹೊರಗಿರುವ ಸೈಲೆಂಟ್ ಸುನೀಲನನ್ನ 2 ದಿನಗಳ ಹಿಂದೆ ಸಿಸಿಬಿ ಕಚೇರಿಗೆ ಕರೆಸಿ ಮಾಹಿತಿ ಪಡೆದಿದ್ದಾರೆ. ಒಟ್ಟಲ್ಲಿ ರೌಡಿಸಂ ಅನ್ನೋದೇ ಹಾಗೆ. ಇಲ್ಲಿ ಯಾರು ಯಾರಿಗೆ ಯಾವಾಗ ದೋಸ್ತ್ ಆಗ್ತಾರೋ ಯಾವಾಗ ದುಶ್ಮನ್ ಆಗ್ತಾರೋ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಆದ್ರೆ ಸೇಡಿನ ಪ್ರಪಂಚದಲ್ಲಿ ಒಮ್ಮೆ ಕಾಲಿಟ್ರೆ ಆಗೋಯ್ತು. ಕೊನೆಗೆ ಸ್ಮಶಾನದಲ್ಲಿ 6 ಅಡಿ 3 ಅಡಿ ಸೈಟ್ ಕನ್ಫರ್ಮ್.